ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ ಆಗಿರುವಂಥ ಬದ್ನಿಕಾಯಿ ತೊಕ್ಕು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ತೊಕ್ಕು ಮಾಡೋಕೆ ಒಂದು ಬಾಳ್ಗಿನ ಬಿಸಿ ಮಾಡಿಕೊಂಡು ಅದಕ್ಕೆ 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಫಸ್ಟ್ ಚಲೋತ್ನಂಗೆ ನಾನು ಬಿಸಿ ಮಾಡ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆನ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡೀನಿ. ಇವೆರಡು ಒಂದು ಸ್ವಲ್ಪ ಚಟ ಅಂದಮೇಲೆ ಒಂದು 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು 2ರಿಂದ 3 ಕಡ್ಡಿಯಷ್ಟು ನಾನು ಕರಿಬೇವನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 2 ಗಡ್ಡಿಯಷ್ಟು ಬೆಳ್ಳುಳ್ಳಿನ ರಫಾಗಿ ಜಜ್ಜಿ ಹಾಕ್ಕೊಳಕತ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ತೊಕ್ಕ ಭಾರಿ ಟೇಸ್ಟಾಗಿ ಬರ್ತೈತಿ. ಸೊ ಹಂಗೆ ನಾನು ಒಂದು ಸ್ವಲ್ಪ ಹಸಿ ಅಲ್ಲನ ಜಜ್ಜಿ ಹಾಕ್ಕೊಳತ್ತೀನಿ. ಅದನ್ನು ಕೂಡ ನಾನು ಫೈನ್ ಪೇಸ್ಟ್ ಮಾಡಿಲ್ಲ, ಲೈಟಾಗಿ ಜಜ್ಕೊಂಡೀನಿ. ನೆಕ್ಸ್ಟ್ ಇದಷ್ಟು ಚಲೋತ್ನಂಗೆ ಒಂದು ಸಲ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದಾದಮೇಲೆ ಮೀಡಿಯಮ್ ಸೈಜ್ ಇದ್ದ 2 ಉಳ್ಳಾಗಡ್ಡಿನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳಕತ್ತೀನಿ. ಈಗ ಉಳ್ಳಾಗಡ್ಡಿದು ಹಸಿ ಸ್ಮೆಲ್ ಹೋಗೋ ಮಟ್ಟ ನಾವು ಚಲೋತ್ನಂಗೆ ಎಣ್ಣಿನಾಗನ ಫ್ರೈ ಮಾಡ್ಕೊಳ್ಳೋಣಂತ. ಎಣ್ಣಿನಾಗ ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆದಮೇಲೆ ಮೀಡಿಯಮ್ ಸೈಜಿದ್ದು 2 ಟೊಮೆಟೊನ ನಾನು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಟೊಮೆಟೊ ಪೇಸ್ಟ್ ಕೂಡ ಮಾಡಿ ಹಾಕೋಬೋದು. ಈಗ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗೋ ಮಟ್ಟ ಬೇಯಿಸ್ಕೊಳ್ಳೋಣಂತ. ಸೊ ನೋಡಿರಿ, ಟೊಮೆಟೊ ಬೆಂದ ಮೇಲೆ ನಾನು 2 ದೊಡ್ಡದಾದಂಥ ಬದ್ನಿಕಾಯಿನ ಸಣ್ಣದಾಗಿ ಹೆಚ್ಚಿ ತೊಳೆದು ಉಪ್ಪು ನೀರಾಗಿ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ. ನೆಕ್ಸ್ಟಿಗೆ ಇದಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡಿ ಬದ್ನಿಕಾಯಿ ಎಣ್ಣೆ ಒಳಗನ ಫ್ರೈ ಆಗಬೇಕು, ಅಲ್ಲಿ ಮಟ್ಟನೂ ನಾವು ಬದ್ನಿಕಾಯಿನ ಫ್ರೈ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ, ಚಲೋತ್ನಂಗೆ ಮಿಕ್ಸ್ ಆದಮೇಲೆ ಇದನ್ನು ಎಣ್ಣೆನಾಗ ಫ್ರೈ ಮಾಡ್ಕೊಳ್ಳೋಣಂತ. ನೆಕ್ಸ್ಟು ಎಣ್ಣಿನಾಗ ಬದ್ನಿಕಾಯಿ ಚಲೋತ್ನಂಗೆ ಫ್ರೈ ಆದಮೇಲೆ ನಾ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ 2 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನೀವು ನಿಮ್ಮ ಸ್ಪೈಸ್ನ ನೋಡಿ ಹಾಕೋರಿ. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡರ್ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಚಮಚದ ಹವೀಸ್ ಪೌಡರನ್ನು ಹಾಕ್ಕೊಳಕತ್ತೀನಿ. ಅದಾದಮೇಲೆ ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಇಂಗನ್ನು ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ. ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸಲ ಇದನ್ನು ಎಲ್ಲ ಚಲೋತ್ನಂಗೆ ಮಸಾಲೆ ಬದ್ನಿಕಾಯಿ ಜೊತೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಬದ್ನಿಕಾಯಿ ಜೊತೆ ಮಸಾಲೆ ಎಲ್ಲ ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾ ಇಲ್ಲೇ ಒಂದು 2 ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ಕೊಳಕತ್ತೀನಿ. ಮತ್ತು ಒಂದು ಸಣ್ಣ ಲಿಂಬೆ ಹಣ್ಣಿನಷ್ಟು ನಾನು ಇದಕ್ಕೆ ಬೆಲ್ಲನ ಹಾಕ್ಕೊಳಕತ್ತೀನಿ. ಅಂದರೆ ಒಂದು 2 ಟೀ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಂಡೀನಿ. ಈಗ ಇದನ್ನು ಇಷ್ಟೂ ನಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ಅದಾದಮೇಲೆ ಇದಕ್ಕೆ ಗ್ರೇವಿ ಥರ ಆಗಬೇಕು ಅಂಥೇಳಿ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳತ್ತೀನಿ. ಇದನ್ನು ಭಾಳ ನೀರು ಹಾಕಬಾರ್ದು, ಸ್ವಲ್ಪನ ನೀರು ಹಾಕಿ ಬದ್ನಿಕಾಯಿ ಬೆಂದು ಪೇಸ್ಟ್ ಥರ ಆಗಿ ಗ್ರೇವಿ ಆಗುವಕ್ಕ ಅಷ್ಟು ನೀರು ಬೇಕಾ. ಸೊ ಹಂಗಾಗಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾನು ಬೇಯಿಸ್ಕೊಂಡು ಬರ್ತೇನಂತ. ಸೊ ನೋಡ್ರಿಲೆ, ಬದ್ನಿಕಾಯಿ ತೊಕ್ಕು ಬೆಂದು ಗ್ರೇವಿ ಥರ ರೆಡಿ ಆಗೈತಿ. ಈಗ ನಾ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊತೇನಂತ. ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದರೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತೆ ನೋಡಿರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಬದ್ನಿಕಾಯಿ ತೊಕ್ಕು ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.